ಊರಿನ ಯುವ ಪುರುಷ ಯೂತ್ಸ್ ಇದ್ದಾರೆ. ಯೂತ್ಸ್ ಮಾತಾಡೋಣ. ಏನಪ್ಪ ನಿಮ್ಮ ಹೆಸರು? ಸಂಜಯ್ ಅಂತ. ಸಂಜಯ್. ಎಲ್ಲಿ ಮನೆ? ಇದೆ ಸರ್ ಮನೆ. ಅದೇ ಮನೆ. ಏನಪ್ಪ ಊರು ಹಿಂಗದ? ಊರ ಬಗ್ಗೆ ಏನೋ ಭಾಳ ಜನ ಏನೋ ಹಿಂಗೆಲ್ಲ ಮಾತಾಡ್ತವ್ರೆ. ಏನು ಕತೆ ಊರಿಂದು? ಊರಂತ ಏನಿಲ್ಲ, ಮಳೆ ಇಲ್ಲವಲ್ಲ, ಮಳೆ ಇಲ್ಲ, ನೀರು ಪ್ರಾಬ್ಲಮ್. ಮಳೆ ಇದ್ರೆ ರೋಡ್ ಸರಿ ಆಯ್ತದ? ಇಲ್ಲ, ರೋಡ್ ಸರಿ ಅದು ಮಳೆ ರೈತರದ್ದು ಸಪ್ರೇಟು. ಅಭಿವೃದ್ಧಿ ಹೆಂಗಾಗಿದೆ ಊರಲ್ಲಿ? ಅಭಿವೃದ್ಧಿ ಏನಿಲ್ಲ ಸರ್. ಅಭಿವೃದ್ಧಿ ಏನಿಲ್ವೇ? ಏನು ಮಾಡಿಸಿಲ್ಲ? ರೋಡು, ಟ್ರೈನ್ ಚರಂಡಿ ಏನು ಮಾಡಿಸಿಲ್ಲ. ಏನಂದ್ರೆ ಏನಿಲ್ಲ ಇಲ್ಲಿ. ಏನಂದ್ರೆ ಏನು ಮಾಡಿಲ್ಲ. ಈಗ ಎಲ್ಲಿ ನಿಮ್ಮ ಎಮ್ ಎಲ್ ಎ ಬರೋದಿಲ್ವ ಇಲ್ಲಿಗೆ? ಎಮ್ ಎಲ್ ಎ ಬಂದಿಲ್ಲ. ಈ ಕಡೆ ಬರಲ್ವಾ? ಈ ಕಡೆ ಬಂದಿಲ್ಲ. ಏನು ನಿಮ್ಗೆ ಏನು ಕಷ್ಟ, ಏನು ಕತೆ, ಏನು ಕೇಳೋದಿಲ್ವ? ಮೇನ್ ರೋಡ್ ನೋಡಿ, ಮೇನ್ ರೋಡ್ ಎಲ್ಲ ಕಿತ್ತಾಕೊಂಡು. ಅಯ್ಯೋ ಬಿಡಪ್ಪ, ಆ ರೋಡ್ ನೋಡ್ಬಿಟ್ಟೆ ಸಾಕಾಗೋಗ್ಬಿಡದೆ ನಮಗೆ. ಅಯ್ಯೋ ಅನ್ಸ್ಬಿಡದೆ. ಬಂದಿಲ್ಲ, 2-3 ವರ್ಷ ಆಯ್ತು ಬಂದಿಲ್ಲ. ಹಂಗೆ ಮನೆಗೆ ಗಂಗೆ ಎಲ್ಲ ಇಲ್ಲ. ಮನೆಗೆ ಗಂಗೆ ತುಂಗೆ ಎಲ್ಲ ಹೊಂಟೋಗ್ಬಿಟ್ಟವಳೆ. ಬನ್ನಿ. ಏನು ನಿಮ್ಮ ಹೆಸರು? ನಾಗರಾಜು ಅಂತ. ನಾಗಣ್ಣ ಹೇಳಿ ಸರ್. ಹೇಳಣ್ಣ, ಏನು ನಿಮ್ಮ ಪ್ರಾಬ್ಲಮ್? ಏನಿಲ್ಲ ಸರ್, ಕಾವೇರಿ ನೀರು ಹಾಕ್ತಿ, ನೆಲ್ಲಿಗಳು ಹಾಕಿ 6 ತಿಂಗಳಾಯ್ತು. ಯಾವುದೇ ಊರೊಳಗಡೆ ಇನ್ನೂ ಕಾವೇರಿ ನೀರು ಬಂದಿಲ್ಲ. ಕಾವೇರಿ ನೀರು ಹಾಕ್ತೀವಿ ಅಂತ ಆಶ್ವಾಸನೆ ಕೊಡ್ತಾರೆ, ಏನು ಕೊಟ್ಟಿಲ್ಲ. ಇನ್ನೂ ನೋಡಿ ಪೈಗಳು 7 ಬಿಂದಿಗೆ ಹಿಡ್ಕೊಂಡು ನಿಂತ್ತಾರೆ. ಅಲ್ಲಿ ನೋಡಿ ಹೆಂಗಸರು ಎಷ್ಟು ಬಿಂದಿಗೆ ಹಿಡ್ಕೊಂಡು ನಿಂತವ್ರೆ. ಅದು ಒಂದೊಂದು ಕೈ ಲೇಡೀಸ್ ಎಲ್ಲ ಜಗಳ ಕಾಯ್ತಾರೆ ಒಬ್ರಿಗೊಬ್ರು. ಅಲ್ಲೆಲ್ಲ ಜಗಳ ಆಡ್ಕೊಂಡು ಮಾತ್ಬಿಡ್ತಾರೆ, ಕಚ್ಚಾಡ್ತಾರೆ ಸರ್. ಆಮೇಲೆ ಕಾವೇರಿ ನೀರು ಮಾಡ್ತೀವಿ ಅಂದ್ಬಿಟ್ಟು 2 ವರ್ಷ ಆಯ್ತು. ನೋಡಿ ಸರ್ ಹೆಂಗ್ ನಿಂತದೆ ಅಲ್ಲಿ ಹೆಂಗ್ ನಿಂತಿದೆ ಅದೆಲ್ಲ ನೋಡಿ ಸರ್, ಹಂಗೆಲ್ಲ ನಿಂತದ, ಅದೆಲ್ಲ ಹಂಗೆ ನಿಂತಿರುತ್ತೆ. ಇಲ್ಲ ಸರ್, ಇನ್ನೇನು 1 ವರ್ಷನೇ ಆಯ್ತು. ಅದಕ್ಕೆ ಬರೀ ಟ್ಯಾಂಕ್ ಮಾಡಿ ನಿಲ್ಸೋರ ಸರ್. ಏನ್ ಸರ್ ಬರೀ ಟ್ಯಾಂಕ್ ಮಾಡಿ ನಿಲ್ಸೋರೆ? ಏನು ಇಲ್ಲ ಸರ್, ಮಾತಾಡಂಗಿಲ್ಲ ಅದ್ರಲ್ಲಿ, ಮಾತಾಡಂಗಿಲ್ಲ. ಮತ್ತೆ ರೋಡ್ ಏನೋ ಹಂಗದ ಅಷ್ಟು. ರೋಡ್ ಆಯ್ತು ಬಿಡಿ ಸರ್, ಇನ್ನೇನ 15 ವರ್ಷದಿಂದ ಗೆದ್ದವರೆಲ್ಲ ಮಾಡಿ ಉಳಿಸಾಯ್ತು ಎಲ್ಲಾರು. ಈಗ ಬಂದವ್ರೆ, ಇವ್ರು ಏನ್ ಮಾಡ್ತಾರ ನೋಡ. ಹೌದು ಸರ್, 25 ವರ್ಷ ಮ್ಯಾಲನೇ ಆಯ್ತು ಅಂದಾಗದೆ. ಹಂಗೆ ಅದೇ ಅದೇನು ಕೇಳೋರೇ ಇಲ್ವಾ ಇಲ್ಲಿ? ಯಾರು ಕೇಳೋರು ಯಾರಿದ್ದಾರೆ ಸರ್? ಯಾರು ಮುಖಂಡನವ್ರು ಇಲ್ಲ? ಅವರೇ ಸರ್. ಇದ್ರೇನ್ ಸರ್, ನಂಗೇನ್ ಬೇಕು ಅಂತಾರೆ ಸರ್. ನಂಗೇನ್ ಬೇಕು ಅಂತಾರೆ, ನಮ್ಗೆ ಯಾಕೆ ಬೇಕು ಅಂತ ಅಷ್ಟೇ. ಊರೊಳಗಡೆ ಇನ್ನೇನ್ ಸರ್, ಇಷ್ಟೇ ಮಾಮೂಲಿ ಹಿಂಗೇನೆ ಹಂಗೇನೆ. ಎಮ್ ಎಲ್ ಎ ಬಂದಿಲ್ವಾ ಈ ಕಡೆ? ಬರ್ತಾರೆ, ಬಂದಾರಂತ ಸರ್. ಯಾವಾಗ ಒಬ್ರೊಬ್ರು ಬರ್ತಾರೆ. ಒಳಗಡೆ ಬರಲ್ಲ, ನಿಮ್ಮ ಮನೆ ಮುಂದೆ ಬರಲ್ಲ ಸರ್. ಅದಕ್ಕೆ ಅವ್ರು ಬರಲ್ಲ ಅಂತಾನೆ ನಾವು ಬಂದಿರೋದು. ಈಗ ಏನಾಗದೆ ಅಂದ್ರೆ ಪಾಪ ಇಲ್ಲಿ ಅಣ್ಣ ತಮ್ಮದಿರು ಪಾಪ ಆಸ್ತಿಗೋಸ್ಕರ ಜಗಳ ಆಡೋದ್ರಲ್ಲಿ ಹೆಂಗಸ್ರು ಪಾಪ ನೀರಿಗೋಸ್ಕರನೂ ಜಗಳ ಆಡ್ಬೇಕು. ಪಾಪ 2 ನಿಮಿಷದ ಜಗಳ 2 ವಾರ ಮಾತಾಡಕ್ಕಿಲ್ಲ. ಮತ್ತೆ ವಾಪಸ್ ನೀರು ಬಿಡ್ಬೇಕೇನೋ ಮಾತಾಡಕ್ಕೆ. ಅರ್ಧನಕ ನಾಚಕ. ಏನ್ ಸರ್ ನಿಮ್ಮ ಹೆಸರು? ಅದ್ಯಾಕ ಮುಂದಕ್ಕೆ ಹಿಂದೆ ಹೇಳಲ್ವಾ? ನಿಮ್ದು ಆ ಕಡೆ ಬಿದ್ಯಾ? ಸರಿ ಬಿಡಿ, ಆ ಕಡೆ ಹೋಗುವ. ಈಗೇನ ಈಗ ಯಾರು ಮಾತಾಡ್ತೀರಿ ಹೇಳಿ ಜಲ್ದಿ. ಅವ್ವ ಪೆನ್ಷನ್ ಬಂತ? ಪೆನ್ಷನ್ ತಿಂಗಳಿಂದ ಬಂದಿಲ್ಲ. ರೇಷನ್ ಕಾರ್ಡ್ ಇದ್ದದ? ಅಕ್ಕಿ ಕೊಡ್ತಾರ? ಎಷ್ಟ್ ಕೆಜಿ ಕೊಟ್ಟಾರ? ಮಾಮೂಲಿ 10 ಕೆಜಿ ಕೊಡ್ತಾರ. ಒಂದ್ ತಲಾಗ 10 ಕೆಜಿ ಕೊಡ್ತಾರ. ತಲಾಗ 10 ಕೆಜಿ ಕೊಟ್ಟಾರ. 2,000 ರೂಪಾಯಿ ಸಿದ್ದರಾಮಣ್ಣಂದು? ಸಿದ್ದರಾಮಣ್ಣಂದಿಗೆ 1 ತಿಂಗಳಿಂದ 1.5 ತಿಂಗಳಿಂದ ಬರ್ತಾ ಇಲ್ಲ. ಅದು ಬತ್ತಲ್ವಾ? ಶಿವ ಹೋಯ್ಲ. ಅವ್ವ ಏನ್ ಹಂಗ ನೋಡಿಯ? ಅದೇ ಒಂದು 10 ವರ್ಷ, ಒಂದು 20. ಬರೀ 600 ರೂಪಾಯಿ ಬರ್ತದಕ್ಕಪ್ಪ. ಎಷ್ಟು? OAP ದುಡ್ಡು ಬರ್ತಾ ಇಲ್ಲಕ್ಕಪ್ಪ. OAP ದುಡ್ಡು ಬತ್ತಲ್ವಾ? ಈಗ ನೀರ್ ಬೇಕಾದ್ರೆ ಇನ್ನೊಂದು ವಾರ ಬಿಟ್ಕೊ ತುಂಬ್ಕೋಬಹುದು. ನಾನ್ ಮತ್ತೆ ಬರೋದಿಲ್ಲ. ಏನಾರು ಈಗಲೇ ಹೇಳ್ಬಿಡಿ. ರೋಡ್ ಎಲ್ಲ ಕಾಡಾಗದೆ. ನೋಡ್ಬೇಕನಪ್ಪ, ಡ್ಯಾನ್ಸ್ ಮಾಡ್ಕೊ ಬಂದಿನಿ. ಡ್ಯಾನ್ಸ್ ಮತ್ತೆ ಎಷ್ಟು ಬರ್ಬೇಕಾ? 1,000 ಬೇಡ, 1,200 ರೂಪಾಯಿ ಬರ್ಬೇಕು. ಅದ್ ಬತ್ತಲ್ವಾ? ಬರೀ 600 ರೂಪಾಯಿ ಆಯ್ತು, ಇಲ್ಲಿಲ್ಲ ಜಗಳ ಆಡ್ಬಿಡಿ ದಯವಿಟ್ಟು. ನಿಮ್ಗೂ ಬತ್ತಲ್ವಾ? ಈಗ ನಾನು ಸೀರಿಯಸ್ ಆಗಿ ಒಂದ್ ಹೇಳ್ತೀನಿ. ಎಲ್ಲ ಮನೆ ಮುಂದೆ ಮಕ ನೋಡ್ಕೊಳ್ಳೋರು. ನೀರಿಗೋಸ್ಕರ ಎಲ್ಲ ಜಗಳ ಆಡ್ಬಾರ್ದು, ಸರಿಯಾ? ಜಗಳ ಆಡ್ಬಿಡಿ. ಆಡ್ತೀರಾ ನೀವು? ನಿಮ್ನೆಲ್ಲ ನೋಡಿದ್ರೆ ಈಗ ಜುಟ್ಟ ತಗೊಂಡು ನನಗೆ ಹಾಕ ಹೊಡೆಯೋ ತರ ಕಾಣ್ತಿದ್ರಿ. ಪಾಪ ಸೆಂಟ್ರಲ್ ಒಂದು ಗಂಡು ಬಂದಿದೆ. ಗಂಡಿಗೆ ಪಾಪ 1,200 ರೂಪಾಯಿ. ಅದಾರು ಬರ್ತದಲ್ಲ, ಕೆಲವ್ರಿಗೆ ಅದು ಇಲ್ಲ. ನಿಮ್ಗೆ ಅಟ್ಲೀಸ್ಟ್ 600 ರೂಪಾಯಿ ಬರ್ತದೆ. ಇನ್ನು ಸುಮಾರು ಜನಕ್ಕೆ ಅದು ಬತ್ತಿಲ್ಲ. 2,000 ರೂಪಾಯಿ ಅದು ಬರ್ತದ? ಯವ್ವ 1 ತಿಂಗಳಿಂದ ಇಲ್ಲ. ಹೌದಾ? ಇಲ್ಲ ಅನ್ಬಾರ್ದು. ರೋಡ್ ಎಲ್ಲ ಚೆನ್ನಾಗವ? ಗೊತ್ತು ಕಣ್ಬಿಡಿ. ಮೇಡಮ್ ನಾಚ್ಕ ಹೋದ್ರಿ ಹೇಳಿಪ್ಪ. ಅಯ್ಯೋ ನಮ್ಗೆ ಯಾಕೆ ಬೇಕು? ನಾಳೆ ದಿನ ಓಟ್ ಹಾಕ್ಸ್ಕೊಳಕ್ ಬಂದ್ರಿ ಎಲ್ಲರೂ ಬೈದ್ ಗಿದ್ ಬಿಟ್ರ ಅಂತ ಭಯನಾ? ಭಯ ಇದ್ದೀರಿ. ನಾನು ಬರ್ತಾರಿಲ್ಲ ಕಣ. ಅದೇ ದುಡ್ಡು ಮಾತ್ರ ಇಸ್ಕೊಬೇಡಿ ಓಟ್ ಹಾಕೋ ಟೈಮ್ಗೆ. ಅವಾಗ ಏನಂತಾರ ಗೊತ್ತಾ? 1 ಓಟಿಗೆ 2,000 ಕೊಟ್ಟಿಲ್ವ ಹೋಗ್ರಿ ರೀ ಅಂತಾರೆ. ದಯವಿಟ್ಟು ಇಸ್ಕೊಬೇಡಿ. ಇಸ್ಕೊಂಡಿದ್ರು ಮರ್ತ್ ಬಿಡಿ. ನೆಕ್ಸ್ಟ್ ಟೈಮಿಂದ ಇಸ್ಕೊಬೇಡಿ. ಸರಿಯಾ?
ಓಡಂಗಿಲ್ಲ, ನಾನು ಮತ್ತೆ ಮತ್ತೆ ಬರೋಕಿಲ್ಲ. ಏನ್ ನಿಮ್ಮ ಹೆಸರು? ಜಯಶೀಲ. ನಿಮ್ಮ ಹೆಸರು? ರತ್ನಮ್ಮ. ನಿಮ್ಮ ಹೆಸರು? ಹೇಮಾವತಿ. ಆ? ಹೇಮಾವತಿ. ಅದಕ್ಕ ವಸ್ತು ದಾಖಲೆ ಅಂದ್ರೆ ಹೇಮಾವತಿ ನೀರು ಹರಿಯಕ್ಕಿಲ್ವೇ? ಬನ್ನಿ ಈ ಕಡೆ ಅದಿಲ್ಲೇ ಇರ್ಲಿ ಅಂತ. ಬನ್ನಿ, ಆಮೇಲೆ ಅಲ್ಲಿ ಕಾಣಕ್ಕಿಲ್ಲ, ನೀವು ಕಾಣಬೇಕು ಚಂದವಾಗಿ. ನೀವು ಬನ್ನಿ. ಏನ್ ನಿಮ್ ಪ್ರಾಬ್ಲಮ್ ಊರಲ್ಲಿ? ಊರಲ್ಲಿ ನೀರಿಗೆ ತೊಂದ್ರೆ. ಅಯ್ಯೋ, ಅಲ್ಲೇ ಬರ್ತದೆ ಅಷ್ಟೊಂದು ನೀರು ತೊಂದ್ರೆ ಅಂತ. ಇನ್ನೊಂದ್ ಸ್ವಲ್ಪ ಹೊತ್ತು ನೋಡಿ, ಆಮೇಲೆ ಗೊತ್ತಾಯ್ತ. ಆಮೇಲೆ ಗೊತ್ತಾಯ್ತ. ನಂಗೆ ಸಿಗ್ಲಿಲ್ಲ, ನಂಗೆ ಸಿಗ್ಲಿಲ್ಲ. ರೋಡ್ ಚೆನ್ನಾಗಿಲ್ಲ. ಬಂದಿರಿ. ಊರಲ್ಲಿ ರೋಡ್ ಚೆನ್ನಾಗಿಲ್ಲ. ನಮ್ಗೆಂತ ಒಯ್ಯಪ್ಪಿಲ್ಲ, ಬರೋರ್ಗು ಪಾಪ ಒಯ್ಯಪ್ಪಿಗಳು ನಿಂತ. ಅದೇ ಒಯ್ಯಪಿ ಬತ್ತಾ ಇಲ್ವಂತಲ್ಲ, ಅದ್ ಯಾಕೆ ಅಂತ. ಅವ್ರು ಬರಲ್ಲ, ಅವ್ರನ್ನ ಕೇಳ್ಕೊಳ್ಳಿ. ನಿಮ್ಗೆ ನಮ್ಗೂ ಗುಲ್ಲಕ್ಷ್ಮಿ ಬರಲ್ಲ. ಗುಲ್ಲಕ್ಷ್ಮಿ ಬರಲ್ವೇ? ಬರಲ್ಲ, ನಡ್ಕೊ ನಮ್ಗೆ ನೀರ್ಗೆ ತೊಂದ್ರೆ, ಕಾಲ್ ನೋವು, ನಡೆಯಕ್ಕಾಗಲ್ಲ. ಹಾ. ಅದಕ್ಕೆ ನೀರ್ಗೆ ಅಷ್ಟೇ ಇಲ್ಲ ನಮ್ಗ. ನೀರ್ ಹೊತ್ಕೊ ಬರಕ್ ಆಗೋದಿಲ್ಲ. ನೀರ್ ಹೊತ್ಕೊ ಬರಕ್ ಆಗಲ್ಲ. ಆಮೇಲೆ ನೋಡ ಉಳ್ಕ ಪಳ್ಕೊಂಡ್ರೆ ನೋಡೋಣ, ಆಮೇಲೆ ಯಾಕ? ಒಂದ್ ಬಿದಿಗೆ ಎತ್ಕೊ ಬರೋ ಸುಮ್ಮನಿದಿರಿ. ಅಷ್ಟೇ. ಅಲ್ಲೋಗಿ ಸಿಗಾಕೊಂಡು ಜಗಳ ಆಗೋದು ಯಾಕೆ ಅಂತ. ಆಗಲ್ಲ ಅಂತ ಅದಕ್ಕೆ. ಹಂಗೆ. ಕಾವೇರಿ ಕಾವೇರಿ ನೀರಿಲ್ಲ. ಇಲ್ಲೇ ಅವರೆಲ್ಲ ಹೇಮಾವತಿ. ಹೇಮಾವತಿ ಹೇಮಾವತಿ ಇಲ್ಲ. ಹೇಮಾವತಿ ಕಾವೇರಿ ಬರದೆ ಹೋದ್ರೆ ಏನಂತ, ಹೇಮಾವತಿ ಇಲ್ಲೇ ಅವರಲ್ಲ. ಅವ್ರ ಮನೆಗೆ ಅಷ್ಟೇ. ಅವ್ರ ಮನೆಗೆ ಹೇಮಾವತಿ. ಹೇಮಾವತಿ. ಪೆನ್ಷನ್ ದುಡ್ಡು ನಿಮ್ಗೆ ಇಲ್ಲ, ಅಲ್ಲ, ನೀವಿನ್ನು ಮಾಡ್ಸಿಲ್ಲ ಅನ್ಸುತ್ತೆ. ನಿಮ್ಗಿನ್ನು ಏಜ್ ಆಗಿಲ್ಲ. ಏಜ್ ಆಗ್ಲಿಲ್ಲ. ಓ, ನಿಮ್ಮ ಹೆಸರು? ರತ್ನಮ್ಮನ ಮುತ್ತಂತ ಮಾತು ಏನು ಈಗ? ಏನ್ ನಿಮ್ ಪ್ರಾಬ್ಲಮ್? ಅದೇ ಒಯ್ಯಪ್ಪಿ ನಿಂತೋಗದ ಸರ್. ವೈಎಪಿ ನಿಂತೋಗದ. ಆಮೇಲೆ ಏನ್ ನಿಮ್ಮ ಹೆಸರು? ಶಿವಣ್ಣ ಅಂತ ಸರ್. ಶಿವಣ್ಣ. ಈಗ ಬಂದಿರೋ ಮಂಜುನಾಥ ಸುಮಾರು ಮಾಡ್ತಾವನ. ಮುಂದೆ ಹಳ MLA-ಗಳು 5 ಸಾರಿ ಗೆದ್ದು ಯಾವನು ಏನು ಮಾಡ್ಲಿಲ್ಲ, ಏನು ಮಾಡ್ಲಿಲ್ಲ. ಮಾಡ್ತವ್ರೆ ಸುಮಾರಾಗಿ. ಈಗ ಸುಮಾರಾಗಿ ರೋಡ್ ಗಿಡ್ಡು ಎಲ್ಲ ರೋಡ್ ಮಾಡ್ಸವನ, ರಾಮಪುರ ಇದೆಲ್ಲ ಮಾಡ್ಸವನ. ನಮಗೂ ಕಾವೇರಿ ನೀರು ಬಿಡ್ತಾ ಇಲ್ಲಿಗ. ಇಲ್ಲಿ ಗಂಟ ಬಂತು, ನಮ್ಮ 3 ಗಂಟ ಗುಂಡಪುರ ಡ್ಯಾಮ್ ಬಿಟ್ಟು. ಈಗ ಒಳಲ್ ನೀರ್ ಕಡಿಮೆ ಆಗಿ ನಿಲ್ಸ್ಬಿಟ್ಟವ್ರೆ. ಈಗ ಒಳ ನೀರ್ ಬರ್ಲಿ ಅನ್ಬಿಟ್ಟು ಒಳಲೆ ಕಡಿಮೆ ಆಗಿ ನಿಲ್ಸ್ಬಿಟ್ಟವ್ರೆ. ಈಗ ಹಂಗ ಒಳಲ್ ಹೆಂಗ್ ನೀರ್ ನಿಲ್ಸಕದ್ದು? ಇಲ್ಲ ಸರ್, ಒಳಲ್ ನೀರ್ ಕಡಿಮೆ ಆಗೋದಿಲ್ಲ, ಇಲ್ಲಿ ಡ್ಯಾಮ್ ನಿಲ್ಸ್ಬಿಟ್ಟವ್ರೆ ನೀರ. ಹಂಗ ಇವ್ರು ಮಾಡ್ತಾರೇನೋ ಭರವಸೆ ಅದ. ಇವ್ ಮಾಡ್ತಾನೆ ಸುಮಾರು ಪೆನ್ಷನ್ ಮಾಡ್ತಾನೆ. ದುಡ್ಡು ಬಂದದ ನಿಮ್ಗೆ? ನಮ್ಮ ಬತ್ತ ಸರ್, ನಮ್ಮ ಹೆಂಗಸರು ಬತ್ತ ಇಲ್ಲ. ನಿಮಗೆ ಬತ್ತದ? ಎಷ್ಟು ಬತ್ತದ ನಿಮ್ಗೆ? ನಮ್ಮ 1200 ಕೊಡ್ತಾವನ. ಹೌದಾ? ಅವ್ರಿಗೆ ಬತ್ತಾ ಇಲ್ವಾ? ಅವ್ರ ಬತ್ತಲ್ಲಿ 4 ತಿಂಗಳಾಯ್ತು ನಿಂತು. 4 ತಿಂಗಳಿಂದ ಬಂದಿಲ್ವಾ? ಸರ್, ಎಷ್ಟು ಬರ್ಬೇಕು ಅವ್ರಿಗೆ 4 ತಿಂಗಳು ಅಂದ್ರೆ? 4 ತಿಂಗಳು 1200 ಸರ್. 1200. ಅಲ್ಲಿ 1200 4 ತಿಂಗಳಿಗೆ ಅಂದ್ರೆ 4800 ರೂಪಾಯಿ ಬರ್ಬೇಕು.